Hi students, why this tiny island? Why this tiny island between China and Japan? Between China and Japan, so important for UPSC. ಇದೊಂದು ಸಣ್ಣ ನಡುಗಡ್ಡೆ ಐಲ್ಯಾಂಡ್ UPSC ಗೆ ಅದಕ್ಕೆ ಇಂಪಾರ್ಟೆಂಟ್ ಇದೆ. ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ದ UPSC ಮೋರ್ ಇನ್ಕ್ಲೈನ್ಡ್ ಟುವರ್ಡ್ಸ್ ಮ್ಯಾಪಿಂಗ್ ಮೇಲೆ UPSC ಕ್ವಶನ್ಸ್ ಕೇಳ್ತಾರೆ. ನ್ಯೂಸ್ ನಾಗ ಏನಿತ್ತು ಅಂತಂದ್ರೆ ದಿಸ್ ಐಲ್ಯಾಂಡ್ ವಾಸ್ ಇನ್ ನ್ಯೂಸ್. ಸೆನ್ಕಾಕು, ವೇರ್ ಇಸ್ ಅ ಸೆನ್ಕಾಕು ಎಲ್ಲಿದೆ ಅಂತಂದ್ರೆ ಇಟ್ ಈಸ್ ಪ್ರೆಸೆಂಟ್ ಇನ್ ಈಸ್ಟ್ ಚೈನಾ ಸಿ and it is controlled by Japan. And it's claimed by China and Taiwan. ಏನಾಗ್ತಿದೆ ಅಂತಂದ್ರೆ ಚೈನಾ ಮತ್ತು ತೈವಾನ್ ಏನ್ ಕ್ಲೇಮ್ ಮಾಡ್ತಿದಾವ ಅಂತಂದ್ರೆ ದಿಸ್ ಐಲ್ಯಾಂಡ್ ಬಿಲಾಂಗ್ ಟು ದೆಮ್. ಬಟ್ ಈಗ ಪ್ರೆಸೆಂಟ್ ಇದು ಎಲ್ಲಿದೆ ಅಂತಂದ್ರೆ ಇಟ್ ಇಸ್ ಕಂಟ್ರೋಲ್ಡ್ ಬೈ ದ ಜಪಾನ್. ಅದಕ್ಕೆ ಜಪಾನ್ ಒಳಗಡೆ ಒಕಿನೋವಾ ಅಂತ ಕರೀತಾರೆ. ಜಪಾನ್ ಒಂದು ಪ್ಲೇಸ್ ಇದೆ, ದಟ್ ಪ್ಲೇಸ್ ಇಸ್ ಕಾಲ್ಡ್ ಆಸ್ ಒಕಿನೋವಾ. ಚೈನಾ ಇದಕ್ಕೆ ಏನ್ ಕರೀತದೆ ಅಂದ್ರೆ ಚೈನಾ ಕಾಲ್ಸ್ ಇಟ್ as ದಯಾವು ಐಲ್ಯಾಂಡ್ಸ್. ಇದು ಇಂಪಾರ್ಟೆಂಟ್ ಎದಕ್ಕಂತಂದ್ರೆ ಇವು ಎಲ್ಲಾ ದೇಶಗಳ ಹಿಂದೆ ಎದಕ್ಕೆ ಬಿದ್ದಿದಾವ ಅಂತಂದ್ರೆ ಮೇನ್ಲಿ ಚೈನಾ, ಜಪಾನ್ ಅಂಡ್ ತೈವಾನ್, ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ಅ ಗುಡ್ ರಿಸರ್ವ್ ಆಫ್ ಆಯಿಲ್ ಅಂಡ್ ಗ್ಯಾಸ್ ರಿಸರ್ವ್ ಇದೆ. ಚೆನ್ನಾಗಿ ಏನಿದೆ ಅಂತಂದ್ರೆ ಆಯಿಲ್ ಅಂಡ್ ಗ್ಯಾಸ್ ರಿಸರ್ವ್. ಇಟ್ ಇಸ್ ಮೇನ್ಲಿ ಮೆಂಟ್ ಫಾರ್ ದ ಫಿಶಿಂಗ್ ಇಂಪಾರ್ಟೆನ್ಸ್ ಕೊಡ್ತಾರೆ, ಮೀನುಗಾರಿಕೆ ಇಂಪಾರ್ಟೆನ್ಸ್ ಕೊಡ್ತಾರೆ. US ಏನ್ ಮಾಡ್ತಿದೆ ಅಂತಂದ್ರೆ US is supporting the Japan. ಬಟ್ ರೀಸೆಂಟ್ಲಿ ಏನಾಗಿದೆ ಅಂತಂದ್ರೆ ಚೈನಾ is claiming it strongly. So it was in news. ಚೈನಾ ಏನ್ ಮಾಡ್ತಿದೆ ಅಂತಂದ್ರೆ ಕ್ಲೇಮ್ ಮಾಡ್ತಿದೆ. ಓಕೆ, ಥ್ಯಾಂಕ್ ಯು.